ಅಣ್ಣ ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರದು ಅಣ್ಣ. ಏನು ಕೊಟ್ರ ಬಿ ಪಿ ಜಾಕೆಟ್ ಇದು ಹಾಕ್ಕೊಂಡು ಇದೇ 18 ಕಿಲೋ. ಸೀರಿಯಸ್ಲಿ ಇದು ಒಂದು ಪ್ಲೇಟ್, ಇವು ಅಮ್ಯುನಿಷನ್ಸ್ ಎಲ್ಲ ವೇವ್ ಮಾಡೋದ್ರಲ್ಲ ಮಿನಿಮಮ್ 16 to 18 kgs ಡಿಫ್ರೆನ್ಸ್ ಬರ್ತದೆ ಜಾಕೆಟಿಂದ. ಇಂಥ ಡೇನಾಗೆ ಎದಕ್ಕೆ ಅವ್ರಿಗೆ ನೆನ್ಪು ಬರ್ತದೆ ಗಿಡಗಳು ಹಚ್ಬೇಕಂತ ಹೇಳಿ. ಬಾಕಿ ಡೇದಾಗ ಯಾಕೆ ಹಚ್ಚಲ್ಲ? ಸೊ ಅದೊಂದು ಮೆಮೊರೀಸ್ ಎಲ್ಲ ಹಚ್ತಾರೋ ಏನು ಹಚ್ಬೇಕಪ್ಪ ಅಂತ ಹಚ್ತಾರೋ. ಎಲ್ಲರಿಗೂ ನಮಸ್ಕಾರ ರೀಪ್ಪ, ಎಲ್ಲರೂ ಆರಾಮಿದ್ದೀರ ಅಂತ ಅಂದ್ಕೊಂಡೀನಿ. ನಾನು ನಿಮ್ಮ ಪ್ರಮೋದಿನ ವ್ಲಾಗ್ಸ್ಗೆ ಸ್ವಾಗತ. ಸೊ ಈಗೇನಂದ್ರಲ್ಲ, ಏನೋ ಸಿಗ್ಬಿಡ್ತಾವ ಕಾಲಾಗ. ಸ್ವಲ್ಪ ಮೂಗಿಲ್ಲ, ತಿಂಡಿ ಬಿಡೋದು ಸ್ವಲ್ಪ ಯಾಕೋ ಗೊತ್ತಿಲ್ಲ, ಇರಿಟೇಷನ್, ಡಸ್ಟ್ ಭಾಳ ಅದಲ್ಲಲ್ಲಿ. ಸೊ ಏನಪ್ಪ ಅಂತಂದ್ರಲ್ಲ, ರೋಲ್ ಕಾಲ್ ಮುಗಿಸ್ಕೊಂಡು ಬಂದೀನಿ. ಈಗ ಇಲ್ಲಿ ಬಟ್ಟೆ ಒಣಾಕೀನಿ, ಬಟ್ಟೆ ಒಂದು ನೋಡಬೇಕು ಒಣಗ್ಯಾವ ಇಲ್ಲ ಅಂಥೇಳಿ. ಇಲ್ಲಿ ಫುಲ್ ಯಾಕಂದ್ರೆ ಮಳೆ ಬರ್ಲತ್ತದ, ಬಟ್ಟೆ ಒಣಗ್ಲಕ್ಕೆ ಚಾನ್ಸ್ ಇಲ್ಲ, ಏನಿಲ್ಲ. ಯೂನಿಫಾರ್ಮ್ ಎಲ್ಲ ಒಣಗೋಗಿಲ್ಲ. ಎಲ್ಲ ಒಣಗೋಗ್ಯಾವ. ಸೊ ಪ್ರಾಬ್ಲಮ್ ರೀ ಏನಿಲ್ಲ ಈಗ. ಈಗ ಇನ್ನೊಂದು ಏನಪ್ಪ ಅಂತಂದ್ರೆ, ಇವತ್ತು ನಂದು ಲಾಸ್ಟ್ ಎ ಶಿಫ್ಟ್ ಇತ್ತು. ನಾಳೆಗೆ ನೈಟ್ ಡ್ಯೂಟಿ ಹಾಕ್ಯಾರ. ಸೊ ನೈಟ್ ಡ್ಯೂಟಿ ಹಾಕ್ಯಾರ ಅಂದ್ರೆ ಆಲ್ಮೋಸ್ಟ್ ನನಗೊಂದು ಸ್ವಲ್ಪ ಲಾಂಗ್ ಗ್ಯಾಪ್ ಸಿಗ್ತದೆ. ಆ ಲಾಂಗ್ ಗ್ಯಾಪ್ದಾಗ ನಮಗೆ ರೆಸ್ಟ್ ಇಲ್ಲ. ಯೂನಿಫಾರ್ಮ್ ತೊಳ್ಕೊಬೇಕು, ರೈಫಲ್ ಕ್ಲೀನ್ ಮಾಡ್ಕೋಬೇಕು, ಅಮ್ಯುನಿಷನ್ ಕ್ಲೀನ್ ಮಾಡ್ಕೋಬೇಕು, ಅಮ್ಯುನಿಷನ್ ಪೌಚ್ ಕ್ಲೀನ್ ಮಾಡ್ಕೋಬೇಕು. ಸೊ ಇಟ್ಸ್ ನಾಟ್ ಜಸ್ಟ್ ಓನ್ಲಿ ರೆಸ್ಟ್, ಇಟ್ಸ್ ವರ್ಕ್ ಡೇ. ಅಲ್ಲಿ ನೋಡ್ರಿ, ಈಗ ಸನ್ಸೆಟ್ ನೋಡತ್ತೀರಿ, ಯಾವುದೋ ಬಲ್ ಬಿಟ್ಟಂಗೆ ಕಾಣತ್ತದಲ್ಲಿ. ಇವಾಗ ಕೆಳಗೋಗಿ ನೋಡಂಬ್ರಿ ನಾವು ನೀರು ಏನು ಅವೇನಿಲ್ಲಪ್ಪ ಅಂತೇಳಿ. ಯಾಕಂದ್ರೆ ಇಲ್ಲ ಭಾಳ ಮಂದಿ ಸ್ನಾನ ಮಾಡೋರು, ಭಾಳ ಮಂದಿ ಎಲ್ಲ ತೊಳ್ಕೊರೆಲ್ಲ ಇರ್ತಾರಲ್ರಿ ಸ್ವಲ್ಪ. ಹಂಗಾಗಿ ನೀರು ಜಲ್ದಿ ಖತಮ್ ಆಗ್ಬಿಡ್ತಾವೆ ನಂಬಲ್ಲಿ. ಸೊ ಪಟ ಸ್ವಲ್ಪ ಕೆಳಗೋಗಿ ಚೆಕ್ ಮಾಡ್ಕೊಂಬರಮ್ಮ ನಾವು ನೀರು ಅವೇನಿಲ್ಲ ನಂಬಲ್ಲಿ ಅಂತೇಳಿ. ನಿಮಗೆ ನಿಂದ್ರಿ ಮ್ಯಾಲಿಂದ ತೋರಿಸ್ತೇನೆ ರೀ ನಮ್ಗೆ ಒಂದ್ಸಲ. ನಮ್ಗೆ ಜಳಕ ಮಾಡಕ್ಕೆ ಮುಂದೊಂದು ಜಾಗ ಕೊಟ್ರಲ್ಲಿ ಸ್ಕೂಲ್ ಮುಂದೆ. ಅಲ್ಲಿ ಎಲ್ಲರೂ ಒಂದೇ ಸಲ ಬರ್ತಾರೆ ಜಳಕ ಮಾಡಕ್ಕೆ. ನನಗೆ ಇಷ್ಟ ಆಗಲ್ಲ, ಭಾಳ ಮಂದಿ ಹಿಂಗೆ ಭಾಳ ರಶ್ ಇತ್ತಂದ್ರೆ ನಂಗೆ ಇಷ್ಟ ಆಗಲ್ಲ ಅಲ್ಲಿ. ಹಾಗಾಗಿ ನಮ್ಗೆ ಇಲ್ಲಿ ಕೆಳಗೆ ಇಲ್ಲಿ ಕೊಟ್ರೆ. ಈಗ ಅಲ್ಲಿನ ಗ್ಯಾಪ್ ಕಾಣತ್ತಲ್ಲಿ ಟ್ಯಾಂಕ್ ಅದಲ್ಲ, ಅಲ್ಲಿ ಮ್ಯಾಗಿನ ನೋಡೋಕ್ಕಿಟ್ಟು ಹೊಲ್ಸು ಅನ್ಸತ್ತು. ಬಟ್ ಅಲ್ಲಿ ಸ್ನಾನ ಮಾಡೋಕೆ ಲಾಯಕ್ ಅದ ಅದು ಆ್ಯಕ್ಚುಲಿ. ಏನು ಮಾಡೋಕ್ಕಾಗ್ತದ, ನೀವು ಪ್ಲೇಸ್ ನೋಡಿ ಯಪ್ಪ ಅಂತ ಅನ್ಕೊಲಿತಿರ್ಬೇಕು. ಬಟ್ ಸಮ್ವಾಟ್ ಡೀಸೆಂಟ್ ಪ್ಲೇಸ್ ಅದ ಅಲ್ಲಿ. ಅಲ್ಲಿ ಟ್ಯಾಂಕ್ನಾಗ ನೀರು ಅವ, ಇಲ್ಲಿ ನೋಡ್ಬೇಕು ಮೊದಲಿಗೆ ಮತ್ತು ಈಗ ಒಂದ್ಸಲ ಹೋಗಿ ನೀರೊಂದು ಚೆಕ್ ಮಾಡ್ಬೇಕು ನಾವು. ಇವತ್ತು ಏನಪ್ಪ ಹೊಸ ನೋಡತ್ತೀನಂದ್ರೆ, ಇಲ್ಲಿ ಬ್ಯಾಂಬೂಗಳು ಹಾಕ್ಯಾರ. ನನ್ನ ಸೈಡ್ ಬ್ಯಾಂಬೂಗಳೇನು ಕಾಣತ್ತಾವಲ್ಲ, ಬೇರೆ ಕಂಪ್ನಿದಾಗ ಏನೋ ಯಾರೊಬ್ಬ ಮ್ಯಾಗ್ ಹಿಂಗೆ ಟಿಫಿನ್ ಏನೋ ತೊಗೊಳಕ್ಕೆ ಹೋಗಿ ಮ್ಯಾಲಿನ ಸೆಕೆಂಡ್ ಏನು ಫಸ್ಟ್ ಫ್ಲೋರಿಂದ ಬಿದ್ದಾನಂತ ಹೇಳಿದ್ರಪ್ಪ. ಯಾರೂ ನಮ್ಮವ್ರು ಬೀಳ್ಬಾರ್ದು ಅಂಥೇಳಿ ಹಿಂಗೆ ಬ್ಯಾಂಬೂಗಳು ಹಾಕಿ ಇವಕ್ಕೆ ಸೆಕ್ಯೂರ್ ಮಾಡ್ಯಾರ ಪ್ಲೇಸ್. ಯಾಕಂತಂದ್ರೆ ಇಲ್ಲಿ ನೋಡ್ರಿ, ದಿನ ಅಂಡರ್ ಕನ್ಸ್ಟ್ರಕ್ಷನ್ ಅದಲ್ಲ ಇದು, ಇನ್ನೂ ಏನೂ ಹಾಕಿಲ್ಲ ಇಲ್ಲಿ, ಗ್ರಿಲ್ ಹಾಕಿಲ್ಲ. ಅದಕ್ಕಂಥೇಳಿ ಜೈನ್ ಸರ್ ನಮ್ಮ ಸರ್ ಅವ್ನು ಬಾಬು ಜಾಕ ಮಾಡ್ಕೊಂಡು ಬಂದೀಗ. ಈಗೇನಂತಂದ್ರೆ ಅದೇ ಸ್ಪಾಟಿಗೆ ಬಂದೀನಿ. ನೀರು ತೊಗ್ಗಳು ನೀರೇ ಇಲ್ಲಪ್ಪ ಇಲ್ಲಿ. ಇದೇನು ಕಸ ಹೊಡೆದಿಲ್ಲಿ ಕಾಣುತ್ತೆ. ಇಲ್ಲಿ ಕಸ ಹೊಡೆದಿಲ್ಲಿ ಮಕ್ಕಳದ್ದು ಮ್ಯಾಗ್ಲಿಂದ ನೋಡಿದ್ದೀನಿ, ಸ್ವಚ್ಛ ಅನ್ಸತ್ತಿತ್ತು. ಇಲ್ಲ ಸೊ ನೀರೇ ಇಲ್ಲಿ. ಈಗ ಮುಂದೆ ಹೋಗಿ ತೊಳಿಬೇಕಾ ಹೆಂಗೆ? ಯಪ್ಪೋ ದೇವ್ರೇ ಹಿಂಗೆ ಆದ್ರಲ್ಲ ಸುಮ್ಮನೆ ಇಲ್ಲಿ ಯಾರ್ದೋ ಮಗ್ಗ ಇಟ್ರು ತೊಗೊಂಡೋಗ್ಬಿಡ್ತೀನಿ ಅಂದ್ರೆ. ನಾ ಇನ್ನೊಂದು ಏನು ನೋಡಿನಂದ್ರೆ, ಇಲ್ಲಿ ನಮ್ಮ ಸ್ಕೂಲ್ನಾಗ ಏನಿಲ್ಲಿ ನಾ ಇದೀವಲ್ರಿ, ಇಲ್ಲಿ ಸಣ್ಣ ಮಕ್ಕಳು ಸಲಕ ವಿಜಯ್ ಕಾರ್ಗಿಲ್ ದಿವಸ್ ಅಂಥೇಳಿ ಸೆಲೆಬ್ರೇಟ್ ಮಾಡ್ಯಾರ ಇಲ್ಲಿ. ಅದು ಮೊನ್ನೆ ಸ್ಯಾಟರ್ಡೇ ಇತ್ತು. ಸ್ಯಾಟರ್ಡೇ GH ಸ್ಕೂಲ್ ಇಲ್ಲ, ಸಂಡೇ ಮತ್ತು ಹಾಲಿಡೇ ಮಕ್ಕಳಿಗೆ ಅಂತ ಇವತ್ತು ಸೆಲೆಬ್ರೇಟ್ ಮಾಡ್ಯಾರ. ನಮ್ಮ ಅಸಿಸ್ಟೆಂಟ್ ಕಮಾಂಡೆಂಟ್ ಅವರು ನಿಂಬೆ ಗಿಡ ಹಚ್ಚಾರ ಕಾಣುತ್ತೆ. ಇದು ಯಾವ ಗಿಡ ಗೊತ್ತಿಲ್ಲ, ಮುಳ್ಳು ಅದಕ್ಕೆ ನಿಂಬಿಕೆ ಗಿಡ. ಇಲ್ಲಿ ನೋಡ್ರಿ, ಈಗ ಅಲ್ಲಿ ಹಿಂದೆ ಬರ್ದಾರ ನೋಡ್ರಿ. ಈಗ ಕಚ್ಬೀರ್ ಸಿಂಗ್ ರೊತ್ತೇಲ ಅಸಿಸ್ಟೆಂಟ್ ಕಮಾಂಡೆಂಟ್ CSF ಅಂದ್ರೆ CSF ಡೇ ಅಂತೀವಿ, ವಿಜಯ್ ಕಾರ್ಗಿಲ್ ಡೇ. ಸೊ ಗಿಡ ಹಚ್ಚೋಗ್ಯಾರ ಅವರು. ಶ್ರೀ ಅಮರ್ದೀಪ್ ಶರ್ಮಾ ಚೇರ್ಮನ್ ಸೈಬರ್ನೆಟಿಕ್ಸ್ ಇಲ್ಲಿದಾರ. ಸಣ್ಣ ಗಿಡಗಳು ಹಚ್ಚಾರ. ಇವ್ರು ಬರೀ ಇಂಥ ಡೇನಾಗೆ ಎದಕ್ಕೆ ಅವ್ರಿಗೆ ನೆನ್ಪು ಬರ್ತದೆ ಗಿಡಗಳು ಹಚ್ಬೇಕಂತ ಹೇಳಿ. ಬಾಕಿ ಡೇದಾಗ ಯಾಕೆ ಹಚ್ಚಲ್ಲ? ಸೊ ಅದೊಂದು ಮೆಮೊರೀಸ್ ಎಲ್ಲ ಹಚ್ತಾರೋ ಏನು ಹಚ್ಬೇಕಪ್ಪ ಅಂತ ಹಚ್ತಾರೋ ಗೊತ್ತಿಲ್ಲ. ಬಟ್
ನಾಟ್ ಓನ್ಲಿ ಫಾರ್ ದೀಸ್ ಡೇಸ್ ಬಾಕಿಡ್ದಾಗೂ ಗಿಡಗಳು ಹಚ್ಬೋದು, ಬಟ್ ಅವ್ರಿಗೆ ಇಂಥ ಟೈಮ್ನಾಗೆ ಹಚ್ತಾರೆ, ಪರವಾಗಿಲ್ಲ. ನಾ ಏನೋ ಅಂದ್ಕೊಂಡಿದ್ದಪ್ಪ ಸ್ವಲ್ಪ ವರ್ಕೌಟ್ ಮಾಡೋದಕ್ಕಂತೇಳಿ. ಅಲ್ಲಿ ನೋಡ್ತೀನಿ, ನಿನ್ನೆ ಒಬ್ಬರಿದ್ರು, ಇವತ್ತು ಇಬ್ಬರು ಬಂದಾರ. ಕಾಂಪಿಟೇಷನ್ ಈಸ್ ಇನ್ಕ್ರೀಸಿಂಗ್ ಗೈಸ್. ಅಲ್ಲಿ ನೋಡ್ರೀಗ ಅಲ್ಲಿಬ್ಬರು ಓಡಾಡ್ಲತ್ತಾರ ಗಾರ್ಡನ್ದಾಗ. ಸೊ ಮುಚ್ಕೊಂಡು ಹೋಗಿ ನಾವು ಆ್ಯಮಿನೇಷನ್ ಪೋಸ್ ತೊಳೆ ಬರ್ರಿ ಪಟ್ಟ ಪಟ್ಟ ಹೋಗಿ ಆ್ಯಮಿನೇಷನ್ ಪೋಸ್ ತೊಳ್ಕೊಂಡು. ಈಗೇನಂತಂದ್ರಲ್ಲ ಆ್ಯಮಿನೇಷನ್ ಪೌಚ್ ಇಲ್ಲೇ ಇಟ್ಟಿನ ದೇವ್ರೆ. ಈಗ ಪೂರ ನನ್ನ ರೂಮ್ ಭಾಳ ಮೆಸ್ಸಿ ಅದ. ಸೊ ಡೋಂಟ್ ಜಡ್ಜ್ ಪ್ಲೀಸ್. ಇಫ್ ಯು ಆರ್ ಜಡ್ಜಿಂಗ್ ಮೀ ಬಿಕಾಸ್ ಆಫ್ ಮೈ ರೂಮ್, ಮಾಡಬೇಡ್ರು. ಸೊ ಈಗ ನಾವು ಪಟ ಪಟ ಇದು ತೆಗೆದು ಈಗ ಆ್ಯಮಿನೇಷನ್ ಪೌಚ್ ತೊಳ್ಕೊಂಬರ್ಬೇಕು. ಯಾಕಂದ್ರೆ ಇದು ತೊಗೊಂಡಿಡೋದು ಒಂದು ತಿಂಗಳ ತನಕ ತೊಳೆದಿಲ್ಲ ಇದೆ. 3 ಮಿಲಿಯನ್ ವ್ಯೂಸಾ? ಅಮ್ಮ, ನೀ ಬಾಡಿಗೋಸಮ್ 4 ಲೈಕ್ಸಾ? ಅವ ಹಿಂದೆ ಎಕ್ಸಸೈಸ್ ಮಾಡತ್ತೀನಲ್ಲ, ಅವ್ನ ಬಾಡಿ ಬಂದಂತ ನಾ ಹೇಳತ್ತೀನಿ. ಅವ ಏನಂತಂದ, ನನ್ನ ಬಾಡಿಲಿತ್ತು ನಿಂಗೆ ಲೈಕ್ಸ್ ಬರ್ತಾವ ನೋಡ ಅಂತ. ಅಣ್ಣ ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರದು ಅಣ್ಣ. ಅರ್ಧమైందారా నేను చెప్పను? ಅವ ಮಸ್ತ್ ಇದು ಮಾಡ್ತಾನೆ ಗೊತ್ತು ನನಗೆ, ಟೀಸ್ ಮಾಡ್ತಾನೆ ಅವ. ನಾ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ಮಾಡ್ತೀನಲ್ಲ, ಲೈಕ್ ನಾನು ಪ್ರಮೋದ್ ನಿಮ್ಮ ಬ್ಲಾಗ್ಸ್ಗೆ ಸ್ವಾಗತ ಹಂಗಿಂಗೆ ಅಂತೇಳಿ. ಅವ ತೆಲುಗುದು ಪಾರದ ಅದಕ್ಕೆ ಮಸ್ತ್ ಟೀಸ್ ಮಾಡಿ ಹೇಳ್ತಾನೆ ನನಗೆ ಅವ. ನೀವೇನು ಇದು ತಗೊಂಡು ನೋಡತ್ತಿರಲ್ಲ ಇದು. ಐ ಹೋಪ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ವಾಟ್ ಐ ಸೇ. ಇದು ನೋಡ್ರಿ ಹೆಂಗೆ ಡೆಂಟ್ ಬಿದ್ದಿದ್ರ ಮ್ಯಾಗ. ಇವೆಲ್ಲ ಹಾಳಾಗಿಬಿಟ್ಟದಪ್ಪು. ಅದಕ್ಕೆ ಕರೆಕ್ಟಾಗಿ ನೀಟಾಗಿ ತೊಗೊಂಬರಮ್ಮ ಈಗ ಮೊದಲು. ಅದ್ರಾಗ ಇಲ್ಲಿ ಮೊದಲೇ ಭಾಳ ದಗಾಸ್ತದ. ಅದ್ರಾಗ ಇವರು ನಮ್ಗೇನು ಕೊಟ್ರ BP ಜಾಕೆಟ್. ಇದು ಹಾಕ್ಕೊಂಡು ಇದೇ 18 ಕಿಲೋ. ಸೀರಿಯಸ್ಲಿ ಇದು ಒಂದು ಪ್ಲೇಟ್, ಇವು ಆ್ಯಮಿನೇಷನ್ಸ್ ಎಲ್ಲ ವೇವ್ ಮಾಡೋದ್ರಲ್ಲ ಒಂದು ಮಿನಿಮಮ್ 16 to 18 kgs ಡಿಫ್ರೆನ್ಸ್ ಬರ್ತದೆ ಜಾಕೆಟಿಂದ. ಸೊ ಅಮ್ಮ ನಿಂತ್ಕೊಳ್ರೋ, ಬರ್ತೀನಿ ನಿಂದ್ರು. ಇವಕ್ಕೆಲ್ಲ ಹಿಂಗೆ ಮುಚ್ಚಿಡಬೇಕಿಲ್ಲ ಅಂದರೆ. ಸೊ ಇದ್ರೊಳಗೆ ಪ್ಲೇಟ್ಸ್ ತೋರಿಸ್ತೀನಿ ನೋಡ್ರಿ ನಿಮಗೆ. ಇದು ಪ್ಲೇಟ್, ಬಟ್ ಇದು ನಾಟ್ ఏమంటున్నారు ఇన్స్పెక్టర్ సార్ పిలుస్తున్నారు అందరినీ బయట. ಇದೇನು ಪ್ಲೇಟ್ ನೋಡತ್ರಲ್ಲ, ಇದು ಫೈಬರ್ದ ಅದ. ಭಾಳ ನೋಡಕ್ಕೆ ಸಣ್ಣದ ಅನ್ಸ್ಬೇಕು, ಬಟ್ ಹೆವಿ ಅದ ಇದು. ಅಂಥವು 2 ಅದಾವ ಇದು. ಯಾಕೋ ನಮ್ಮ ಇನ್ಸ್ಪೆಕ್ಟರ್ ಸರ್ ಕರ್ಲಾತಾರಂತ ಅದೊಂದು ನೋಡ್ಕೊಂಬರ್ಬೇಕು. ಜಾಕೆಟ್. Oh, wait. ಇದು ನೋಡ್ತೀರಿ, ಅದಕ್ಕೆ ಇದಿಷ್ಟು ವೇಟ್ ಅದ. ಸರಿ ತೊಗೊಂಡ್ರೆ ಅಲ್ಲಿ ಹೋಗ್ಬೇಕೀಗ. ತೊಗೊಂಡು ಅದೇನೋ ಹೊರಗೆ ನಮ್ಮ ಇನ್ಸ್ಪೆಕ್ಟರ್ ಸರ್ ಕರ್ಲತ್ತಾರ ಅಂತ ಮೊದಲು ಅದು ನೋಡ್ಕೊಂಬರ ನೋಡಿ. ಏನು ಮಾಡ್ತಾರೆ 8 ಗಂಟೆ? ವಾಲಿಬಾಲ್ ಆಡಕ್ಕೆ ಕರ್ಲತ್ತಾರತ್ತ. ಇಲ್ಲಿ ಜೀವನನೇ ಒಂದು ವಾಲಿಬಾಲ್ ಆಗ್ಯದ. ಯಾವ ಹೊಡ್ಲೆತ್ತಾನ, ಯಾವ ಎಲ್ಲಿಂದ ಏನು ಮಾಡತ್ತಾನೆ ಅಂತ ಗೊತ್ತಾಗಲ್ಲ. ವಾಲಿಬಾಲ್ ಆಡಕ್ಕೆ ಕರ್ಲತ್ತಾರ ಹೊರಗೆ. ನಾವು ವಾಲಿಬಾಲ್, ಲೆಟ್ ದಮ್ ಪ್ಲೇ ವಾಲಿಬಾಲ್. ಐ ಪ್ಲೇ ವಿತ್ ಮೈ ಸೆಲ್ಫ್. ವಾಲಿಬಾಲಾ? వీళ్ళు కబడ్డీ ఆడి బయటకు వచ్చేలోప మన అయిపోద్ది పని అంతా. మన వెళ్ళి ఏంది వాలీబాల్ అంటే, ఇక్కడ మన జీవితమే వాలీబాల్లో ఉంది. ఇక్కడ నుంచి ఇన్స్పెక్టర్ కొడతాడు, ఇక్కడ నుంచి ఏసీ కొడతాడు.
ಅದು ಹೇಳ್ತೀವಿ ನೋಡು, ಒಂದು ಸೈಡ್ಲಿಂತ ನಮ್ಮ ಇನ್ಸ್ಪೆಕ್ಟರ್ ಸರ್ ಹೊಡಿತಾರೆ, ಒಂದು ಸೈಡ್ AC ಸರ್ ಅಂತ ಇವ ಹೇಳ್ತಾನ, ಇನ್ನೊಂದು ಸೈಡ್ ನಮ್ಮ ಕಮಾಂಡೆಂಟ್ ಸರ್ ಹೊಡಿತಾರೆ ಅತ್ ಮ್ಯಾಗ. ಹೋಗಿ ಯಾವ ಯೂನಿಟ್ನಾಗ ಬೀಳ್ತಿ ಗೊತ್ತಿಲ್ಲ. ಸೊ ಜೀವನನೇ ಒಂದು ವಾಲಿಬಾಲ್ ಆಗ್ಯಾನ ನಮಗೆ. ಒಂದು ID ಕಾರ್ಡ್ ಕೊಟ್ಟಾರ, ಮರ್ತೋಯ್ದು ಒಳಗೆ ಅದ ID ಕಾರ್ಡ್. ಇದು ನಮ್ಮದು ಡಿಪಾರ್ಟ್ಮೆಂಟ್ ID ಕಾರ್ಡ್ ಅಲ್ಲ, ಇಲ್ಲಿ ಜಮ್ಮು TD ಬಂದಲ್ಲ ಅದ್ರ ಸಲಾಗಿದು ID ಕಾರ್ಡ್. ನಂಗೆ ಆ್ಯಕ್ಚುಲಿ ಇದೆಲ್ಲ ಇದು ಪೌಚ್ ಅದ ನೋಡ್ರಿ, ಹಿಂಗೆ ಈ ಒಳಗೆ ಬೆಲ್ಟ್ ಹಾಕಿ ಹಿಂಗೆ ಹಾಕ್ಕೊಂಡು ಟ್ರಾವೆಲಿಂಗ್ ಮಾಡ್ಬೋದು ನಾವು. ಹಿಂಗೆ ಹಾಕೊಂಡು ಸೈಡಿಗೆ ಅಂದರೆ ಹಿಂಗೆ ಟ್ರಾವೆಲಿಂಗ್ ಪರ್ಪಸ್ನು ಯೂಸ್ ಮಾಡ್ಬೋದು. ಹಂಗೆ ಬರೋಣ ಮತ್ತು ಹೊರಗೆ ತೊಗೊಂಬರಮ್ಮ ಇದಕ್ಕೆ. ಹಾಂ, ಫುಲ್ ಬೆವ್ರು ಆಯ್ತಪ್ಪ ನಂದರೆ ಇವತ್ತು. ಹೋಗಿ ತೊಳ್ಕೊಂಬಂದಿನಿ ಇದಕ್ಕೆ. ಹೋಗೋ ಟೈಮಿಗೆ ದೊಡ್ಡದಿತ್ತು, ತರ ಟೈಮಿಗೆ ಸಣ್ಣ ತಂದಾರೆ ಅಂತೀರ. ಅದು ದೊಡ್ಡದು ಹೊರಗೆ ಒಣಕ್ಕೆ ಬಂದಿನಲ್ಲಿ. ಇವಾಗ ಸಣ್ಣದು ಎಷ್ಟು ನೀಟ್ ಕಾಣತ್ತದ, ಅದು ಎಷ್ಟು ಕರ್ರಗೆ ಫುಲ್ ಶೈನ್ ಹೊಡ್ಲತ್ತದ ಅದು. ಇವಾಗ ಹೊರಗೆ ಒಣಗಿದ್ದು ಬಟ್ಟೆನೂ ತೊಗೊಂಬಂದೀನಿ. ಇವತ್ತೇನಪ್ಪ ಅಂತಂದ್ರೆ ಪೂರಾ ವರ್ಕಿಂಗ್ ಪರ್ಸ್ನಲ್ ವರ್ಕಿಂಗ್. ದಿನ ಅವ್ರದ್ದು ವರ್ಕಿಂಗ್ ಮಾಡ್ತಿದ್ದೆ, ಇವತ್ತು ನಾನು ಪರ್ಸ್ನಲ್ ವರ್ಕಿಂಗ್ ಮಾಡತ್ತೀನಿ. ಸೊ ಇದ್ಯಪ್ಪ ನಾವು ಮಾಡೋದು. ಇವಾಗ ಏನು ಮಾಡೋಕ್ಕೆ ಬರ್ತದೆ, ಡ್ಯೂಟಿ ಆದಮೇಲೆ ಲಾಂಗ್ ರೆಸ್ಟ್ ಸಿಕ್ತು. ಏನು ಮಾಡ್ಬೇಕಂತಂದ್ರೆ ಪರ್ಸ್ನಲ್ ಕೆಲಸ ಮಾಡಬೇಕು. ಸೊ ಈಗ ಮಾಡೋದು ಅದೇ ಪರ್ಸ್ನಲ್ ಕೆಲಸನೇ, ಮತ್ತೇನಿಲ್ಲ ನಂಬಲ್ಲಿ. ಬಟ್ಟೆ ತೊಳಿ, ಬ್ಯಾಗ್ ತೊಳ್ಕೊ, ಊಟ ಮಾಡು, ಮಕ್ಕೋ, ಡ್ಯೂಟಿಗೆ ಹೋಗು, ಅಷ್ಟೇ ಜೀವನ. ಇದೇ ಸೇಮ್ ಶೆಡ್ಯೂಲ್ ಬೋರ್ ಆಗ್ತದೆ ಒಂದೊಂದು ಸಲ. ಬಟ್ ಒಂದೊಂದು ಸಲ ಇದೇ ಭಾಳ ಎಕ್ಸೈಟಿಂಗ್ ಅನ್ನಿಸ್ತದೆ. ಯಾಕಂದರೆ ಯಾವಾಗಾರ ಬ್ಯುಸಿ ಇರೋ ಮನುಷ್ಯರಿಗೆ ಸಡನ್ನಾಗಿ ರೆಸ್ಟ್ ಕೊಟ್ಟರು ನಮ್ಗೆ ಇಷ್ಟ ಆಗಲ್ಲದು. ನಮ್ಗೆ ಏನಾರ ಒಂದು ಕೆಲಸ ಇರಬೇಕು, ಅವಾಗೇನು ಮನ್ಸಿಗೆ ಸ್ವಲ್ಪ ಖುಷಿ ಆಗ್ತದೆ ನಮಗೆ. ಅಲ್ಲಿ ಮ್ಯಾಲೆಲ್ಲ ಹಿಂಗೆ ಸಾಮಾನು ಇಟ್ಕೊಂಡು ನಾವು ಇದನ್ನು ಕೆಳಗೆ ಹಿಂಗೆ ಟಿಫಿನ್ ಬಾಕ್ಸ್ ಅದು ರೈಫಲ್ಗಳು ಎಲ್ಲ TD ಮಹಿಮೆ.